ಬಾಬುರಾಯನ್ ಕೊಪ್ಪಲಿಗೆ ಇದು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದರಲ್ಲೂ ಅಜ್ಜಿ ನೋಡಿ ಜಾಸ್ತಿ ಖುಷಿ ಆಯಿತು. ಯಾಕಂದರೆ ಅಷ್ಟು ವಯಸ್ಸಾಗಿರೋರನ್ನು ಸಹ ನಾವು ಕೂರಿಸಿ ಮಾತಾಡ್ತಿದ್ವಿ ಅಂದರೆ ಅದು ನನ್ನ ಪ್ರಕಾರ ತುಂಬ ದೊಡ್ಡ ವಿಚಾರ. ಓಕೆ, ಈಗ ವಿಷಯಕ್ಕೆ ಬರೋಣ. ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡಿ ಅಂತ ನಮ್ಗೆ ಹೇಳಿದ್ದಾರೆ. ಈಗ ನಿಮ್ಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಆಯ್ತಾ, ಎಜುಕೇಶನ್ ಯಾಕೆ ಮುಖ್ಯ ಅಂದರೆ ಶಿಕ್ಷಣ ಒಬ್ಬ ಮನುಷ್ಯನಿಗೆ ಯಾಕೆ ಮುಖ್ಯ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ನಾನು ಒಂದೇ ನಿಮ್ಮನ್ನು ಕ್ವಶನ್ ಕೇಳೋದು, ಈಗ ಯಾರೋ ಒಬ್ಬ ವ್ಯಕ್ತಿ ಬಡವ ಇರ್ತಾನೆ, ಅವನು ನಾಳೆ ಅಂದರೆ ಸ್ವಲ್ಪ ಒಂದು 5-6 ವರ್ಷ ಅಥವಾ 10 ವರ್ಷ 20 ವರ್ಷದಲ್ಲಿ ಆತ ಶ್ರೀಮಂತ ಆಗಬೇಕು. ಆತ ಶ್ರೀಮಂತ ಆಗಬೇಕಾದ್ರೆ ಅವನು ಪ್ರಾಮಾಣಿಕವಾದ ಮಾರ್ಗದಲ್ಲಿಯೇ ನಡಿಬೇಕು. ಅವನು ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಕೊಲೆ ದರೋಡೆ ಮಾಡಬಾರ್ದು, ಪ್ರಾಮಾಣಿಕ ಮಾರ್ಗದಲ್ಲೇ ನಡಿಬೇಕು. ಒಬ್ಬ ಮನುಷ್ಯ ಬಡವ ಇದ್ದವನು ಅವನ ಜೀವನ ವಿಧಾನ ಬದಲಾಗಿ ಶ್ರೀಮಂತ ಆಗಬೇಕಾದ್ರೆ ಎಷ್ಟು ವಿಧಗಳಿದೆ, ಯಾವ್ಯಾವ ಥರ ಅವ್ನು ಮಾಡಬೇಕಾಗತ್ತೆ, ಏನೇನು ಮಾಡ್ಬೋದು? ನಿಮ್ಮನ್ನೇ ಸುಮ್ಮನೆ ಕ್ವಶನ್ ಕೇಳ್ತಾ ಇದ್ದೀನಿ. ಇಲ್ಲ, ಅವನು ನಿಯತ್ತಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಲ್ವಾ? ಎರಡನೇದು ಮಾಡಂಗಿಲ್ಲ, ಪ್ರಾಮಾಣಿಕವಾಗಿ ಒಳ್ಳೇದಾಗಿ. ನೋಡಿ, ಅಮ್ಮ ಅವ್ರಿಗೆ ಹೇಳಿದ್ರು ಒಂದು ಪಾಯಿಂಟ್, ಏನದು ಅಂತ ಹೇಳಿದ್ರೆ, ಶಿಕ್ಷಣವನ್ನ ಕಲಿತು ನಾವು ನಮ್ಮ ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ಇಲ್ಲ ಅವನು ಬಿಸ್ನೆಸ್ ಮಾಡಿ ಮುಂದೆ ಬರಬೇಕು, ಇಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಮುಂದೆ ಬರಬೇಕು, ಅಥವಾ ಯಾರೋ ಒಬ್ರು ಅವನಿಗೆ ಕೋಟ್ಯಾಂತರ ರೂಪಾಯಿ ತಂದು ಕೊಡ್ಬೇಕು, ತಗೊಳಪ್ಪ ನೀನು ಶ್ರೀಮಂತ ಆಗು ಅಂತ ಅಲ್ವಾ? ಈಗ ನ್ಯಾಯ ಮಾರ್ಗದಲ್ಲೇ ಅವನು ಮುಂದೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಹಂಗಿದ್ಮೇಲೆ ಅವನಿಗೆ ತುಂಬ ಕಡಿಮೆ ಆಪ್ಷನ್ನು. ಏನದು ಅಂದರೆ, ಇಲ್ಲ ಬಿಸ್ನೆಸ್ ಮಾಡಬೇಕು, ಇಲ್ಲ ಆ ವ್ಯಕ್ತಿ ಯಾರಾದರೂ ಅವನಿಗೆ ಕೋಟ್ಯಾಂತರ ರೂಪಾಯಿ ತಂದು ಕೊಡಬೇಕು, ಆಗ ಶ್ರೀಮಂತ ಆಗ್ತಾನೆ, ಇಲ್ಲ ಅಂದರೆ ಓದಿ ಬುದ್ಧಿವಂತ ಆಗಿ ಒಳ್ಳೆ ಉದ್ಯೋಗ ತಗೊಂಡು ಅವನು ಮುಂದೆ ಬರಬೇಕು ಅಲ್ವಾ? ಈ ಥರ ಇದೆ. ಈಗ ಇದರಲ್ಲಿ ತುಂಬ ಸರಳವಾದ ಮಾರ್ಗ ಯಾವುದು? ಬೇಗ ಮುಂದೆ ಬರೋಕ್ಕೆ, ಬಡವನು ಸಹ ಬೇಗ ಮುಂದೆ ಬರೋಕ್ಕೆ ವಿದ್ಯೆನೇ ಬಹಳ ಸರಳವಾದಂಥ ಮಾರ್ಗ. ಯಾಕಂದರೆ ಇವತ್ತು ಪ್ರತಿಯೊಂದು ಕಡೆನೂ ವಿದ್ಯಾಭ್ಯಾಸವನ್ನು ಸರ್ಕಾರ ಫ್ರೀ ಮಾಡಿದೆ. ಗೌರ್ನಮೆಂಟ್ ಶಾಲೆಗಳಲ್ಲಿ ಸರ್ ನಮ್ಮ ಮಕ್ಳಿಗೆ ಫ್ರೀ ಕೊಡ್ತಾ ಇಲ್ವಲ್ಲ, ನೀವು ಗಾರ್ಮೆಂಟಿಗೆ ಸೇರಿಸ್ಕೊಂಡಿದ್ದೀರಿ, ಅದಕ್ಕೆ ನಿಮ್ಮ ಮಕ್ಳಿಗೆ ಫ್ರೀ ಕೊಡಲ್ಲ. ಈಗ ಪ್ರೈಮರಿ ಸ್ಕೂಲ್ ನೀವು ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ರೆ ನಿಮ್ಮೂರಲ್ಲಿರೋ ಗೌರ್ನಮೆಂಟ್ ಸ್ಕೂಲ್ಗೆ ಫ್ರೀನೇ ಅಲ್ವಾ? ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ರು ಫ್ರೀನೇ, PUC ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ರು ಫ್ರೀನೇ, ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ರು ಫ್ರೀನೇ. ಸೊ ನಿಮ್ಮ ಮಗು ಓದೋವರೆಗೆ ಸರ್ಕಾರ ಎಲ್ಲವನ್ನ ಮಗುವಿಗೆ ಫ್ರೀಯಾಗಿ ಕೊಡ್ತಾ ಹೋಗ್ತಾ ಇದೆ. ಅಂದರೆ ವಿದ್ಯಾಭ್ಯಾಸ ಬಹಳ ಸುಲಭವಾಗಿ ಸಿಗುತ್ತೆ. ಪುಸ್ತಕನೂ ಸಹ ಫ್ರೀನೇ ಕೊಡ್ತಾರೆ. ಅಲ್ಲಿ ಟೆಕ್ಸ್ಟ್ ಬುಕ್ ನೋಟ್ಬುಕ್ ತಗೊಳ್ಬೇಕು ನಾವು ಅಷ್ಟೇ. ಅಂದರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಮನುಷ್ಯನನ್ನ ಬಡವನಿಂದ ಶ್ರೀಮಂತನನ್ನಾಗಿ ಮಾಡುತ್ತೆ ಒಂದು ಅಲ್ವಾ? ಆಗಿದ್ಮೇಲೆ ಸರ್ ಯಾರಾದರೂ ಒಬ್ಬ ಬಡವ ವಿದ್ಯಾಭ್ಯಾಸದಿಂದ ಶ್ರೀಮಂತ ಆಗಿರೋದು ನೀವು ನೋಡಿದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ನೋಡಿದ್ದೀನಿ, ತುಂಬಾ ಜನರನ್ನ ನೋಡಿದ್ದೀನಿ. ಒಂದೂರಲ್ಲ ನಮ್ಮೂರಲ್ಲೇ ಒಬ್ಬ ಹೆಣ್ಮಗಳು, ಆಕೆ ಬರೀ ತಾಯಿ ಮಾತ್ರ ಇದ್ದಾರೆ, ತಂದೆ ಇಲ್ಲ, ತಂದೆ ಸತ್ತು ಹೋಗಿದ್ದಾರೆ, ಕೇವಲ ತಾಯಿ ಆ ಹೆಣ್ಮಗಳಿಗೆ. ಅವಳು ಪ್ರೈಮರಿ ಸ್ಕೂಲಿಂದ ಹಿಡಿದು ಪ್ರತಿಯೊಂದನ್ನು ಓದಿದ್ದೆ ಗೌರ್ನಮೆಂಟ್ ಶಾಲೆಯಲ್ಲಿ. ಇವತ್ತು ಆಕೆ ಓದಿ ಸರ್ಕಾರದ ಕೆಲಸ ತಗೊಂಡು ಮನೆನೇ ಇರಲಿಲ್ಲ ಅವ್ರಿಗೆ. ಮೊದಲು ಪ್ರಾರಂಭದಲ್ಲಿ ಪುಟಾಣಿ ಮಗುವಾಗಿದ್ದಾಗ ಮನೆನೇ ಇರಲಿಲ್ಲ, ಕೇವಲ ಗುಡಿಸಲು ಕಟ್ಕೊಂಡು ಎಲ್ಲೋ ಈಗ ಗೌರ್ನಮೆಂಟ್ ಜಾಗ ಅಂತ ಇರ್ತಾವಲ್ಲ ಅಂತ ಕಡೆ ಗುಡಿಸಲು ಕಟ್ಕೊಂಡು ಮನೆನೇ ಇರಲಿಲ್ಲ. ನಾವು ಆ ಮಗು ನೋಡಿ ಅನ್ಕೋತಿದ್ವು ಇವ್ರ ಜೀವನ ಯಾವಾಗ ಬದಲಾಗುತ್ತಪ್ಪ ಅಂತ. ಬಟ್ ಆ ಹೆಣ್ಮಗಳು ಯೋಚನೆ ಮಾಡಿದ್ಲು, ನಾನು ಇದರಿಂದ ಹೊರಗೆ ಬರಬೇಕಾದ್ರೆ ಒಂದೇ ಮಾರ್ಗ, ಏನದು ಅಂದ್ರೆ ನಾನು ಚೆನ್ನಾಗಿ ಓದಬೇಕು ಅಷ್ಟೇ. ಓದಿದ್ರೆ ಮಾತ್ರ ನಾನು ಬಡತನದಿಂದ ಹೊರಗೆ ಬರ್ಬೋದು, ಓದಿದ್ರೆ ಮಾತ್ರ ನಾನು ಅವಮಾನದಿಂದ ಹೊರಗೆ ಬರ್ಬೋದು, ಓದಿದ್ರೆ ಮಾತ್ರ ನಾನು ಉತ್ತಮವಾದ ಜೀವನವನ್ನ ಮಾಡ್ಬೋದು ಅಂತ ಹೆಣ್ಮಗಳು ತೀರ್ಮಾನ ಮಾಡ್ತಾಳೆ.
ಚೆನ್ನಾಗಿ ಓದಿ ಇವತ್ತು ಆಕೆ ಗೌರ್ನಮೆಂಟ್ ಜಾಬ್ ತಗೊಂಡಿದ್ದಾಳೆ. ಆಕೆ ಒಂದಲ್ಲ ಅಂತ ಮೂರು ಫ್ಲೋರ್ ಮನೆ ಕಟ್ಸಿದಾಳೆ. ಅಂದ್ರೆ ಆಕೆ ವಿದ್ಯಾಭ್ಯಾಸ ಮಾಡದೆ ಬರೀ ಕೂಲಿ ಮಾಡ್ತಾ ನಾನು ಓದ್ಬೇಡಪ್ಪ, ನಾನು ದುಡ್ದೇ ಸಂಪಾದನೆ ಮಾಡ್ತೀನಿ ಅಂದಿದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಆ ಹೆಣ್ಮಗಳಿಗೆ ಅಷ್ಟೊಂದು ದುಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಆ ಥರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಸಾಧ್ಯ ಇಲ್ಲಲ್ಲ. ಸೊ ಏನ್ ಮಾಡ್ಬೋದು? ವಿದ್ಯಾಭ್ಯಾಸ ಮಾತ್ರನೇ ಒಬ್ಬರನ್ನ ಬಡವರಿಂದ ಶ್ರೀಮಂತರನ್ನಾಗಿ ಮಾಡೋದು. ಏನ್ ಮಾಡ್ಬೇಕು ಆಗಿದ್ಮೇಲೆ? ನಿಮ್ಮ ಮಕ್ಳಿಗೆ ನೀವೆಲ್ಲ ಹೇಳ್ತಿರ್ತೀರ, ಓದಿ, ಚೆನ್ನಾಗಿ ಓದಿ, ಓದ್ರಿ ಮಕ್ಳ ಅಂತ. ಆದ್ರೆ ಈಗ ನೀವೆಲ್ಲ ತುಂಬಾ ಹೆಂಗಿದ್ದೀರಾ, ನಿಮ್ಮ ಮಕ್ಳುಗಳಿಗೆ ನೀವು ಹೇಳಿದ್ರೆ ಓದಿ ಅಂತ ಹೇಳಿದ್ರೆ ನೀವು ಆ ಮಕ್ಳುಗಳು ಕೇಳ್ತಾರೆ ನಿಮ್ನ, ಯಾಕೆ ಮಮ್ಮಿ, ಯಾಕೆ ಓದ್ಬೇಕು ಅಂತ ಕೇಳ್ತಾರ ಇಲ್ವಾ? ಅಲ್ವಾ? ಯಾಕೆ ಓದ್ಬೇಕು ಅಂತ ಕೇಳ್ತಾರೆ. ಆದ್ರೆ ನಾನು ಹೇಳಿದ್ನಲ್ಲ, ಉದಾಹರಣೆ ಕೊಟ್ನಲ್ಲ, ಆ ಹುಡುಗಿ ಕೇಳಿದಾಗ ಅವ್ರ ಅಮ್ಮನ ಯಾಕೆ ಓದ್ಬೇಕು ಅಂದಾಗ ಅವ್ರ ಅಮ್ಮನ ಹತ್ರ 1000 ಕಾರಣಗಳಿದ್ದವು ಹೇಳಕ್ಕೆ. ನೋಡವ, ನಾವು ಬಡತನದಲ್ಲಿ ಇದೀವಿ, ನಮಗ್ ಮನೆ ಇರಲಿಲ್ಲ, ನಮಗ್ ತಿನ್ನಕ್ ಅನ್ನ ಇಲ್ಲ, ಹೊಟ್ಟೆ ಎಸಿ ತಡಿಯಕ್ ಆಗ್ತಾ ಇಲ್ಲ, ಮಳೆ ಎಲ್ಲ ಸೋರ್ತದೆ, ನಮ್ ಜಾಗ ಅಲ್ಲ, ಇದು ಸೈಟ್ ನಮ್ದಲ್ಲ, ಇದು ಮನೆ ಸರ್ಕಾರ ಜಾಗದಲ್ಲಿ ನಾವು ಸುಮ್ಮನೆ ಗುಡಿಸಲು ಕಟ್ಕೊಂಡಿದೀವಿ ಇರಕ್ಕೆ. ಅಂದ್ರೆ ಇರಕ್ ಮನೆ ಇಲ್ಲ, ಅದಕ್ಕೋಸ್ಕರ ಓದು. ತಿನ್ನಕ್ ಅನ್ನ ಇಲ್ಲ, ಅದಕ್ಕೋಸ್ಕರ ಓದು. ನಮಗ್ ಬಡತನ ಐತೆ, ಅದಕ್ಕೋಸ್ಕರ ಓದು. ನಾವು ಗುಡಿಸ್ಲಲ್ಲಿ ಇರೋದಕ್ಕೆ ನಮ್ಗೆಲ್ಲರೂ ಅವಮಾನ ಮಾಡ್ತಿದ್ರೆ ಅದಕ್ಕೋಸ್ಕರ ಓದು ಅಂತ ಅವ್ರ ಅಮ್ಮ ಹೇಳ್ತಾ ಇತ್ತು. ಅದನ್ನೆಲ್ಲ ಹುಡುಗಿ ಮನ್ಸಲ್ಲಿ ತಗತ್ತು, ತುಂಬಾ ಚೆನ್ನಾಗಿ ಓದ್ತು, ಇವಾಗ ಉನ್ನತವಾದ ಸ್ಥಾನವನ್ನ ಅವರು ಜೀವನ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮಕ್ಕಳಿಗೆ ನೀನ್ ಚೆನ್ನಾಗಿ ಓದು ಅನ್ನೋದಕ್ಕೆ ಏನ್ ಕಾರಣ ಇಟ್ಕೊಂಡಿದೀರಿ ನೀವು? ಯಾಕೆಂದ್ರೆ ಮಕ್ಕಳಿಗೆ ಬಡಸ್ತನ ತೋರಲ್ಲ. ಯಾಕೆ ತೋರಲ್ಲ ಅಂದ್ರೆ, ನೀವು ಉಪವಾಸ ಇದ್ರೂ ಪರವಾಗಿಲ್ಲ, ನೀವು ಬಡವರಾಗಿದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೆ 3-4 ಜೊತೆ ಬಟ್ಟೆ, ವರ್ಷಕ್ಕೆ ಪ್ರತಿ ಹಬ್ಬಕ್ಕೂ ಬಟ್ಟೆ, ಹಬ್ಬಕ್ಕೂ ಬಟ್ಟೆ, ಅವ್ರಿಗೆ ಹಬ್ಬಕ್ಕೂ ಬಟ್ಟೆ, ಹುಡ್ದಬ್ಬಕ್ಕೂ ಬಟ್ಟೆ, ವರ್ಷದೊಡ್ಕೂ ಬಟ್ಟೆ. ಆಯ್ತಾ? ನೀವು ತಗೊಳಕ್ ಹೋಯ್ತಿರಿ, ಒಂದೊಂದ್ ತಗೊಳಕ್ ಹೋಯ್ತಿರಿ, ಅಲ್ಲಿ ಇನ್ನೊಂದ್ ಚೆನ್ನಾಗ್ ಕಂಡ್ರೆ ಇನ್ನೊಂದ್ ಎತ್ಕೊಬತ್ರಿ. ಒಂದಲ್ಲ 2-3 ಜೊತೆ ಬಟ್ಟೆ ಒಂದ್ಸರಿ ಹೋದ್ರೆ ತಗೊಬರ್ತೀರಿ. ಅಂದ್ರೆ ಮಗುವಿಗೆ ಬಟ್ಟೆ ಇಲ್ಲ ನಾನು ಅಂತ ಯೋಚನೆ ಮಾಡುತ್ತಾ? ಇನ್ನು ಆ ಬಟ್ಟೆಗೆ ಒಂದೊಂದ್ ಜೊತೆ ಮ್ಯಾಚಿಂಗ್ ಶೂಗಳು ಎಲ್ಲಾರ ಮನೆಗಳಲ್ವೇ, ಬಟ್ಟೆಗೆ ಒಂದೊಂದು ಮ್ಯಾಚಿಂಗ್ ಶೂ. ನೀವು ನಂಬೇಕು, ನಾನು ಮೊದಲನೇ ಬಾರಿ ಚಪ್ಪಲಿ ಹಾಕಿದ್ದು 8ನೇ ಕ್ಲಾಸಲ್ಲಿ. ಅಲ್ಲಿವರೆಗೆ ನನಗೆ ಚಪ್ಪಲಿನೇ ಗೊತ್ತಿಲ್ಲ. ನಮ್ಮಪ್ಪ ಕರ್ಕೊಂಡೋಗಿತ್ತು ಡಾಕ್ಟರ್ ಹತ್ರ. ಆ ಡಾಕ್ಟ್ರು ನಂಗೆ ಟ್ರೀಟ್ಮೆಂಟ್ ಕೊಡುವಾಗ, ಜ್ವರ ಬಂದಿತ್ತು, ಟ್ರೀಟ್ಮೆಂಟ್ ಕೊಡುವಾಗ ಕೇಳಿದ್ರು ನಮ್ಮಪ್ಪಂಗೆ, ಚಪ್ಪಲಿ ತಗೊಟ್ಟಿಲ್ವ ನೀವು ಅಂತ. ಆಗ ನಮ್ಮಪ್ಪ ತಗೊಂಡೋಗಿ ಲೂನಾರ್ಸ್ ಚಪ್ಪಲಿ, 50 ರೂಪಾಯಿ ಏನೋ ಇತ್ತು ಅದು, ನಾನು ತಗೊಂಡಾಗ ಲೂನಾರ್ಸ್ ಚಪ್ಪಲಿ ಕೊಡ್ಸಿದ್ರು ನನಗೆ. ಅದೇ ಮೊದಲನೇ ಬಾರಿ ನಾನು ಚಪ್ಪಲಿ ಹಾಕಿರೋದು. ಆಯ್ತಾ? ಇನ್ನು ಇವತ್ತಿನ ಮಕ್ಕಳಿಗೆ ಅವು ನಡಿಯಕ್ಕೆ ಗತಿ ಇಲ್ಲ. ಹಾಸಿಗೆ ಮೇಲೆ ಮಲಗಿರುವಾಗ್ಲೇ ಅವಕ್ಕೊಂದು ಚಪ್ಪಲಿ ಯಾಕೆ ಮಲಗಿಸ್ತಾರೆ ಅಲ್ವಾ? ಹಾಸಿಗೆ ಮೇಲೆ ಮಲಗಿರುವಾಗ್ಲೇ. ಇನ್ ನಾವ್ ಏನಾದ್ರೂ ಬೀದಿಲಿ ನಡೆದಾಡ್ತದೆ ಅಂದ್ರೆ ಕಾಲು ಮಣ್ಣಾಯ್ತವೆ, ಅಯ್ಯೋ ಬೀದಿಗೆ ಹೋಗ್ಬೇಡ, ಯಾಕೆ? ಕಾಲು ಮಣ್ಣಾಗತ್ತೆ, ಚಪ್ಪಲ್ ಹಾಕು. ಅಂದ್ರೆ ಆ ಮಕ್ಕಳಿಗೆ ಎಲ್ಲದ ಫೀಲಿಂಗ್ ಸಹ ಗೊತ್ತಾಗಲ್ಲ. ಹಿಂದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅಮ್ಮ, ನಡೆದಾಡ್ತಿರ್ಬೇಕಾದ್ರೆ ಕಾಲು ಇಡ್ಬೋದು. ತಾಳ್ಮೆ ಇರ್ಬೇಕು ತಾಯಿ, ಇಲ್ಲಿ ನಾವು ಮಾತಾಡ್ಬೇಕು, ನೀವು ಸುಮ್ಮನೆ ಕೇಳ್ಕೋಬೇಕು. ಆಯ್ತಾ? ನಡೆದಾಡುವಾಗ ಕಾಲು ಇಡ್ಬೋದು. ಇವತ್ತು ಯಾರು ಕಾಲು ಇಡವಿರೋರು ನೋಡಿದೀರಾ ನೀವು? ಯಾಕಂದ್ರೆ ಚಪ್ಪಲಿ ಇಲ್ಲದೆ ನಡೆಯೋದೇ ಇಲ್ಲ ಯಾರುವೆ. ಅದರಲ್ಲೂ ಮಕ್ಕಳಿಗೆ ನೀವು ಅಷ್ಟೊಂದು ಸಂತೋಷ, ಸುಖವನ್ನು ಒಂದೇ ಸಮ ಕೊಡ್ತಾ ಇದ್ದೀರಿ. ಆಯ್ತಾ? ಮತ್ತೆ ನಿಮ್ ಕಾಲದಲ್ಲಿ ನೀವುಗಳು ಕೆಲವ್ರು ಜನ ಹಸು ನೋಡಿದಿರಾ ನೀವು? ಹಸು ಗೊತ್ತಿದೆ ನಿಮ್ಗೆ. ಇವತ್ತಿನ ಮಕ್ಕಳಿಗೆ ಹಸಿವು ಗೊತ್ತಿಲ್ಲ. ಏನಾಗ್ತಾ ಇದೆ, ಆ ಪುಟಾಣಿ ಮಕ್ಕಳಿಗೆ ಸಿಟಿಗಳ ಕಡೆನೂ ಅಷ್ಟೇ, ಹಳ್ಳಿಗಳ ಕಡೆನೂ ಅಷ್ಟೇ, ಹಿಂದ್ಗಡೆ ಓಡಾಡ್ಕೊಂಡು ತಿರುಗ್ತಾರೆ ಬಾಯಿಗೆ, ತಿನ್ನು 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 ತಿನ್ನು. ಅದ್ರಲ್ಲೂ ತಿನ್ಲಿಲ್ಲ ಅಂದ್ರೆ ಮೊಬೈಲ್ ಕೊಡ್ಬೇಕು, ಮೊಬೈಲ್ ಕೊಟ್ಟು ತಿನ್ನು ತಿನ್ನು ತಿನ್ನು. ಆ ಮಗ, ನೀವು ಸ್ವಲ್ಪ ಸೈನ್ ಹಾಕವ್ರು ದಯವಿಟ್ಟು ಅಮ್ಮ, ನೀವು ಕೈ ಮುಗಿತೀನಿ, ಸೈನ್ ಆಮೇಲೆ ಹಾಕಿ. ನನ್ಗೆ ಒಬ್ಬರು ಗಮನ ಆ ಕಡೆ ಈ ಕಡೆ ಹೋದ್ರೆ ನನ್ಗೆ ಹೇಳಕ್ ಮನ್ಸೇ ಬರಲ್ಲ. ಹಾಕ್ಬಿಡಿ, ನೀವು ಒಬ್ರು ಹಾಕ್ಬಿಡಿ. ನೀವು ಸೈನ್ ಹಾಕೋದಕ್ಕೆ ಮುಗಿಸ್ತೀನಿ, ಬೇಗ ಮುಗಿಸ್ಬಿಡ್ತೀನಿ. ಓಕೆ, ಆಯ್ತಾ? ನಾನು ಒಂದು ಹೋಟೆಲಲ್ಲಿ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಮೊಬೈಲ್ ಇಟ್ಕೊಂಡು ಹಿಂಗ್ ನೋಡ್ತಾ ಕೂತಿದ್ದ. ಅವನು ಲೆಫ್ಟ್ ಸೈಡಲ್ಲಿ ಹಿಂಗ್ ನೋಡ್ತಾ ಇದ್ದಾನೆ.
ಬಾಲ್ಗಡೆ ತಗೊಂಡು ಹಿಂಗೆ ತಿಂತಾ ಇದ್ದಾನೆ. ನಾನು ಸುಮ್ಮನೆ ಅವನ್ನೇ ಅಬ್ಸರ್ವ್ ಮಾಡಿದೆ. ಯಾಕಂದ್ರೆ ನಾನು ಊಟ ಮಾಡುವಾಗ ಮೊಬೈಲ್ ನೋಡಲ್ಲ, ಊಟ ಮಾಡುವಾಗ ಮತ್ತೆ ಹಾಸಿಗೆ ಮೇಲೆ ಮಲಗುವಾಗ ನಾನು ಮೊಬೈಲ್ ನೋಡಲ್ಲ. ಅವನು ಸುಮ್ಮನೆ ತಿಂತಾ ಇದ್ದಾನೆ. ತಿಂತಾ ಇರೋವಂಥ ವ್ಯಕ್ತಿ ಹಿಂಗೆ ಮೊಬೈಲ್ ಹಿಂಗೆ ನೋಡ್ತಾ ಇದ್ನಲ್ಲ, ಪಕ್ಕದಲ್ಲಿ ಹಿಂಗೆ ತಿಂತಾ ಇದ್ದಾನೆ, ದೋಸೆ ತಿಂತಾ ಇದ್ದ. ಅಲ್ಲಿ ಬಂದು ಆ ಇದ್ರದ್ದು ಪಲ್ಯ ಇತ್ತಲ್ಲ, ಆಲೂಗಡ್ಡೆ ಪಲ್ಯದ ಮೇಲೆ ನೊಣ ಕೂತ್ಕೊತು. ನೊಣ ಕೂತ್ಕೊಂಡ್ರೆ ದೋಸೆ ಮುರ್ಕಂಡ, ನೊಣ ಸಮೇತ ಹಿಂಗೆ ಉಳಿಸ್ಕೊಂಡ. ನಾನು ಹೇಳ್ತಾ ಇದ್ದೀನಿ, ರೀ 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 ನೊಣ ಅನ್ನಕ್ ಹೋದೆ, ಚಟ್ನಿಗೆ ಹೆಚ್ಕೊಂಡು ಹಾಕೊಂಡು ಅಗದಿ ನುಂಗ್ಬಿಟ್ಟ. ಏನ್ ಹೇಳ್ತೀರಿ ಅವನಿಗೆ? ಸೊ ಎದುರುಗಡೆ ಏನ್ ತಿಂತಾ ಇದೀವಿ ಅನ್ನೋ ಪರಿಜ್ಞಾನನೂ ಇಲ್ಲದೆ ಮೊಬೈಲ್ ನೋಡ್ತಾ ಇದೀವಲ್ಲ. ಇವತ್ ಮಕ್ಕಳಿಗೆ ನಾವು ತಿನ್ಸೋದಕ್ಕೋಸ್ಕರ ಮೊಬೈಲ್ ಕೊಡ್ತಾ ಇದೀವಿ. ಆ ಮಕ್ಕಳಿಗೂ ಅಷ್ಟೇ, ನೀವು ಮಣ್ಣು ತಿನ್ನಿಸ್ತಿದ್ದೀರಾ, ಅನ್ನ ತಿನ್ನಿಸ್ತಿದ್ದೀರಾ, ಅಥವಾ ದೋಸೆ ತಿನ್ನಿಸ್ತಿದ್ದೀರಾ, ಚಪಾತಿ ತಿನ್ನಿಸ್ತಿದ್ದೀರಾ, ಒಂದು ಗೊತ್ತಿಲ್ಲ, ಸುಮ್ಮನೆ ತಿಂತವೆ, ಅದನ್ನ ತಿಂತಾ ಹೋಗ್ತವೆ. ಅಂದ್ರೆ ಮಕ್ಕಳಿಗೆ ನೀವು ಹಸಿವನ್ನು ಹೇಳ್ಕೊಡ್ತಿಲ್ಲ, ಬಡತನೂ ತೋರಿಸ್ತಾ ಇಲ್ಲ. ಆಯ್ತಾ? ಅವಮಾನ ಅಂತೂ ಮೊದಲೇ ಇಲ್ಲ. ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದ್ರು ಟೀಚರ್ ಬೈದ್ರೆ ನೀವೇ ದಂಡು ದಾಳಿ ತಗೊಂಡು ಹೋಗ್ತೀರಿ. ಅಯ್ಯ ನಮ್ಮ ಮಗುಗೆ ಯಾಕೆ ಬೈತೀರಿ ನೀವು? ಬೈಯಂಗಿಲ್ಲ ನೀವು. ನೋಡಿ, ಅವಮಾನ ಇಲ್ಲ, ಆಯ್ತಾ? ಹಸಿವಿಲ್ಲ, ಬಡತನ ಇಲ್ಲ, ಜೊತೆಗೆ ಅವ್ರಿಗೆ ಯಾಕೆ ಓದಬೇಕು ಅಂತ ಕಾರಣನೇ ಇಲ್ಲ. ನಾನು ಯಾಕೆ ಓದ್ಬೇಕು? ನಮ್ಮ ಅಪ್ಪ ಅವ್ವ ಎಲ್ಲ ತಂದೆ ಹಿಂದಿತಕ್ಕೆ ತಂದು ಕೊಡ್ತಾರಲ್ಲ. ಸೊ ಇವತ್ತಿನ ಮಕ್ಕಳು ಸ್ಕೂಟ್ರ್ ಕೇಳಿದ್ರು ಸಹ ಇವತ್ತಿನ ತಂದೆ ತಾಯಿ ಕೊಡ್ಸಕ್ ರೆಡಿ ಇದ್ದಾರೆ. ಅವತ್ತು ನಾವು ಸೈಕಲ್ ಕೊಡಬೇಕು ಅಂದ್ರೆ ನಾವು ಚೆನ್ನಾಗಿ ಓದ್ಲೇಬೇಕಿತ್ತು. ಚೆನ್ನಾಗಿ ಓದಿದ್ರೆ ಸೈಕಲ್ ತಗೊಡ್ತೀನಿ ಅನ್ನೋರು. ಇವತ್ತು ಸ್ಕೂಟ್ರ್ಗಳಿದಾವೆ, ಮಕ್ಕಳುಗಳಿಗೆ ಓಡಾಡೋದಕ್ಕೆ ಎಲ್ಲಾ ತರ ಸೌಲಭ್ಯಗಳಿದಾವೆ. ಸೊ ಇವತ್ತಿನ ಮಕ್ಕಳಿಗೆ ಓದ್ಲಿಕ್ಕೆ ನೀವ್ ಏನ್ ಕಾರಣ ಕೊಡ್ತೀರಿ? ಓದಪ್ಪ, ಈ ಕಾರಣಕ್ಕೋಸ್ಕರ ಓದು ಅಂತ. ಅಂದ್ರೆ ನಿಮಗ್ ಬಡತನ ಇಲ್ವಾ? ಖಂಡಿತ ಬಡತನೂ ಇದೆ. ನಿಮ್ಗೆ ಹಸಿವಿಲ್ವಾ? ನೀವ್ ಹಸ್ಕೊಂಡಿದ್ರು ಅವ್ರಿಗೆ ಹೊಟ್ಟೆ ತುಂಬಿಸ್ತೀರಿ. ನಿಮಗ್ ನೋವಿಲ್ವಾ? ನೋವಿದ್ರು ಸಹ ಮಕ್ಕಳು ಸಂತೋಷವಾಗಿಡ್ತೀರಿ. ಸೊ ಹಾಗಾಗಿ ಮಕ್ಳು ಏನ್ ಮಾಡ್ತಿದ್ದಾರೆ, ನಾನು ಓದದೇ ಇದ್ರು ಚೆನ್ನಾಗಿರ್ತೀನಿ ಅನ್ನೋದು ಅವ್ರ ಮನ್ಸಲ್ಲಿ ಬಂದ್ಬಿಟ್ಟಿದೆ. ಆ ತರ ಮನಸ್ಥಿತಿಯಿಂದ ಮಕ್ಕಳನ್ನ ದಯವಿಟ್ಟು ಹೊರಗಡೆ ಕರ್ಕೊಂಡು ಬನ್ನಿ. ಆ ಮಕ್ಕಳಿಗೆ ಸೋಲನ್ನು ತೋರಿಸಿ, ಅವಮಾನವನ್ನು ತೋರಿಸಿ, ಬಡತನವನ್ನು ತೋರಿಸಿ, ಹಸಿವನ್ನು ತೋರಿಸಿ, ನಿಮ್ಗೆ ಏನ್ ಕಷ್ಟ ಪಡ್ತಾ ಇದ್ದೀರಾ ಅದನ್ನ ಅವ್ರಿಗೆ ಹೇಳಿ. ನನ್ಗಿಂತ ಕಷ್ಟ ಆಗ್ತಿದೆ ಕಣಪ್ಪ, ಈ ಕಷ್ಟನ ನಾವು ಹೊರಗೆ ಬರಬೇಕು ಅಂದ್ರೆ ನಾವು ಓದ್ಬೇಕು ಅಂತ ಅವ್ರಿಗೊಂದು ಪ್ರಬಲವಾದ ಕಾರಣ ಸಿಗುತ್ತೆ. ಇಲ್ಲ ಅಂದ್ರೆ ನೀನ್ ಏನಾಗ್ಬೇಕು ಅಂತ ಮಗುವಿನ ತಲೆನಲ್ಲಿ ಪ್ರಾರಂಭದಲ್ಲಿ ತುಂಬ್ತಾ ಹೋಗಿ. ನಮ್ಮಲ್ಲಿ ಒಬ್ರು ಟೀಚರ್ ಇದ್ದಾರೆ, ಅವರು ಮಕ್ಕಳ ತಲೆನಲ್ಲಿ ಏನು ವಿಷಯನ ತುಂಬಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ಆ ಮಕ್ಕಳು ಚಿಕ್ಕವರಿದ್ದಾಗಿಂದ ನನ್ನ ಮಗ ಅಥವಾ ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತ ಅವ್ರ ತಲೆನಲ್ಲಿ. ನನ್ನ ಮಗ ನನ್ನ ಮಗಳು ಡಾಕ್ಟರ್ ಆಗ್ಬೇಕು. ಅವ್ರಿಗೂ ಹೇಳುದು, ಮಗಳೇ ನೀನ್ ಡಾಕ್ಟರ್ ಆಗ್ಬೇಕು, ಮಗನೇ ನೀನ್ ಡಾಕ್ಟರ್ ಆಗ್ಬೇಕು, ನೀನ್ ಡಾಕ್ಟರ್ ಆಗ್ಬೇಕು ಅಂತ ಮಕ್ಕಳು ತಲೆನಲ್ಲಿ ತುಂಬಿಸಿ ಅಯ್ಯಪ್ಪ, ಕಡೆ ಪಕ್ಷ ನೀವು ಆಯುರ್ವೇದಿಕ್ ಡಾಕ್ಟರ್ ಆದ್ರೂ ಆಗ್ಬೇಕು, ಇಲ್ಲ ದನಿನ್ ಡಾಕ್ಟರ್ ಆದ್ರೂ ಆಗ್ಬೇಕು. ನೀವೇನಾಗ್ಬೇಕು? ಡಾಕ್ಟ್ರೇ ಆಗ್ಬೇಕು ಅಂತ ಎರಡೂ ಮಕ್ಕಳುಗಳು ಇವಾಗ ಡಾಕ್ಟರ್ ಆಗಿದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ. ವೆಟರ್ನರಿ ಡಾಕ್ಟರ್ ಸಿಗ್ಲಿಲ್ಲ, ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ. ಸೊ ಮಕ್ಳಿಗೆ ಹಂಗಾದ್ರೆ ನೀವು ಏನ್ ತುಂಬ್ತಾ ಇದ್ದೀರಾ ಮನೆಗೆ? ಮಕ್ಕಳಿಗೆ ನಿಮ್ಮ ಮನಸ್ಸಿಗೆ ಏನಾಗ್ಬೇಕು ಅಂತ ಯೋಚನೆ ಮಾಡಿ ಅಂತ ಮಕ್ಕಳ ತಲೆಯಲ್ಲಿ ವಿಚಾರಗಳನ್ನ ತುಂಬಿಸ್ತಾ ಹೋಗ್ಬೇಕು. ಓಕೆನಾ? ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಮನೆಯಲ್ಲಿ ನೀವುಗಳು ಮಕ್ಕಳುಗಳಿಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕು. ಯಾಕೆ ತಿಳುವಳಿಕೆ ಹೇಳಬೇಕು ಅಂದ್ರೆ, ಈಗ ನಾವೀ ಕೂತಿದೀವಲ್ಲ, ಇದನ್ನ ನಾವು ಜ್ಞಾನ ವಿಕಾಸ ಅಂತ ಕರಿತೀವಿ. ಏನು ಜ್ಞಾನ ವಿಕಾಸ ಅಂದ್ರೆ? ಜ್ಞಾನ ಅಂದ್ರೇನೆ ತಿಳುವಳಿಕೆ ಅಂತ ಅಲ್ವಾ? ಇಲ್ಲಿ ಬಂದಿದ್ದೀರಿ, ಏನೋ ಒಂದಷ್ಟು ವಿಚಾರಗಳನ್ನ ಕಲ್ತ್ಕೋಬೇಕು, ತಿಳ್ಕೋಬೇಕು, ಹೋಗ್ಬೇಕು, ಅದಕ್ಕೋಸ್ಕರ ಬಂದಿದ್ದೀರಿ. ಏನೋ ಒಂದು ಒಳ್ಳೆ ಮಾತುಗಳನ್ನ ಕೇಳಿಸ್ಕೋಬೇಕು, 4 ಜನಕ್ಕೆ ಒಳ್ಳೆ ಮಾತು ಹೇಳಬೇಕು. ಇದನ್ನೇ ತಿಳುವಳಿಕೆ ಅನ್ನೋದು ಅಲ್ವಾ? ಈಗ ನಿಮ್ಗೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರಿಗೆ ಬೇಕಾದ್ರೂ ಗುರುಗಳಾಗ್ಬೋದು, ಅದಕ್ಕೆ ಓದ್ಲೇಬೇಕು ಬರೀಲೇಬೇಕು ಹಂಗೇನಿಲ್ಲ. ಯಾರಿಗೆ ಬೇಕಾದ್ರೂ ತಿಳುವಳಿಕೆ ಹೇಳ್ಬೋದು. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ನಮ್ಮೂರಲ್ಲಿ ಮೋರಿ ಮೇಲೆ ಕೂತಿದ್ದೆ, SLC ಓದ್ತಾ ಇದ್ದೆ. ಮಾತಾಡುವಾಗ ಕೆಟ್ಟ ಮಾತಾಡುವಾಗ ನನ್ನ ಪಕ್ಕ ಒಬ್ಬ ವ್ಯಕ್ತಿ ಕೂತಿದ್ದ. ಅವನು ಎತ್ತಿ ಕಪಾಳ ಕೊಡ್ದ್ಬಿಟ್ಟ ನನಗೆ. ಏನಕ್ಕೋ ಕೆಟ್ಟ ಮಾತಾಡ್ತೀಯ ಅಂತ. ನೀನೇ ಅವನ ಹೊಡೆಯಕ್ಕೆಲ್ಲ ಹಂಗೆ ಹಿಂಗೆ ಅಂತ ಅವನ ಮೇಲೆ ಜಗಳಕ್ಕೆ ಹೋದೆ. ಅವಾಗ ಹೇಳ್ದ ಅವನು, ನೋಡು, ನೀನ್ ಕೆಟ್ಟ ಮಾತಾಡಿದ್ರೆ ನಿನ್ ಸುತ್ತ ಕೆಟ್ಟ ಜನನೇ ಇರ್ತಾರೆ, ನೀನ್ ಒಳ್ಳೆ ಮಾತಾಡಿದ್ರೆ ನಿನ್ ಸುತ್ತ ಒಳ್ಳೆ ಜನ ಇರ್ತಾರೆ. ನೀನ್ ಕೆಟ್ಟ ಮಾತಾಡು, ಜನನು ನಿನಗೆ ಕೆಟ್ಟ ಮಾತಾಡ್ತಾರೆ.
ನೀನು ಒಳ್ಳೆ ಮಾತು ಯಾವಾಗ ಆಡ್ತೀಯ ಆಗ ಜನ ನಿನಗೆ ಶಾಲ್ ಓದಿಸ್ತಾರೆ, ಸನ್ಮಾನ ಮಾಡ್ತಾರೆ, ಆಯ್ತಾ, ನಿನಗೆ ಹೂ ಕೊಡ್ತಾರೆ, ಹಾರ ಹಾಕ್ತಾರೆ, ಮೈಸೂರು ಪೇಟ ಹಾಕ್ತಾರೆ. ಸೊ ನೀನು ಒಳ್ಳೆ ಮಾತಾಡು ಅಂತ ಹೇಳ್ದ. ಹಂಗಂತ ಹೇಳದಂತ ವ್ಯಕ್ತಿ ಯಾರು ಗೊತ್ತಾ? ದೊಡ್ಡ ಕುಡ್ಕ. ಇವತ್ತಿಗೂ ನಾನು ಹೇಳ್ತೀನಿ, ಆ ವ್ಯಕ್ತಿ ಹೇಳ್ದಾಗಿಂದ ನಾನು ಇಲ್ಲಿವರೆಗೆ 70,000 ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಮಹಿಳೆಯರಿಗೆ, ಪೋಷಕರಿಗೆ ಮಾತಾಡ್ತಾ ಬಂದಿದ್ದೀನಿ. ಆ ವ್ಯಕ್ತಿ ಯಾವಾಗ ಒಳ್ಳೆ ಮಾತಾಡು ಅಂತ ಹೇಳ್ದ ಅವತ್ತಿಂದ ಒಳ್ಳೆ ಮಾತೇ ಆಡ್ಕೊಂಡು ಬಂದಿದ್ದೀನಿ. ನೋಡಿ, ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನ ಕೊಪ್ಪಲಲ್ಲಿ ನೀವು ಕೂತ್ಕೊಂಡು ನನ್ನ ಮಾತು ಕೇಳಿಸ್ಕೊತಾ ಇದ್ದೀರಿ ಅಂದ್ರೆ ಆ ವ್ಯಕ್ತಿನೂ ಅದು ಕಾರಣ ಅಲ್ಲ. ಆ ವ್ಯಕ್ತಿ ನನಗೆ ಅವನವನು ಹೇಳಕ್ಕೆ ಅವನೇ ನನಗೆ ಟೀಚರ್, ಅವನೇ ನನ್ನ ಗುರುಗಳ, ನಾನು ಅವ್ನಿಗೆ ಅವಮಾನ ಮಾಡಿದ್ರೆ ಇವತ್ತು ಇಲ್ಲಿವರೆಗೂ ಬತ್ತಿದ್ನಾ? ಇಲ್ಲಿ ಕೂತ್ಕೊಂಡು ನೀವು ನನ್ನ ಮಾತು ಕೇಳಿಸ್ಕೊತಿದ್ರಾ? ಇಲ್ಲೇನಾದ್ರೂ ಕೆಟ್ಟ ಮಾತಾಡಿದ್ರೆ ನೀವು ಕೇಳಿಸ್ಕೊತಿದ್ರಾ? ಸೊ ಒಳ್ಳೆ ಮಾತಾಡು ಅಂತ ಹೇಳ್ಕೊಡ ಎಲ್ರು ಗುರುಗಳೇ. ಅದನ್ನ ನಿಮ್ಮ ಮಾವನೇ ಹೇಳ್ಬೋದು, ಅತ್ತೆನೇ ಹೇಳ್ಬೋದು, ಅಣ್ಣನೇ ಹೇಳ್ಬೋದು, ತಮ್ಮನೇ ಹೇಳ್ಬೋದು, ಆ ಪಕ್ಕದ ಮನೆಯವ್ರು ಹೇಳ್ಬೋದು, ಎಲ್ರು ಗುರುಗಳೇ. ಅದಕ್ಕೆ ವಿದ್ಯಾಭ್ಯಾಸನೇ ಮಾಡಿರ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಅಲ್ಲೇ ಕಲಿಬೇಕು ಹಂಗೇನಿಲ್ಲ. ಸೊ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಒಳ್ಳೆ ಮಾತನ್ನು ಹೇಳ್ಕೊಡಿ. ಯಾವಾಗ ನೀವು ಒಳ್ಳೆ ಮಾತನ್ನು ಹೇಳ್ಕೊಡ್ತೀರಾ ಅವ್ರು ಒಳ್ಳೆ ಮಾತನ್ನು ಕಲಿತಾರೆ, ಆ ಮಾತನ್ನ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಈಗ ನೀವು ಕೆಟ್ಟ ಮಾತು ಹೇಳ್ಕೊಟ್ರೆ ಕೆಟ್ಟ ಮಾತಾ ಬೈತಾರೆ. ಮೊದಲು ಪ್ರಾರಂಭದಲ್ಲಿ ಅಕ್ಕಪಕ್ಕದವ್ರಿಗೆ ಬೈತಾರೆ, ಆಮೇಲೆ ಯಾರಿಗೆ ಬೈತಾರೆ? ಯಾರಿಗೆ ಬೈತಾರೆ? ಮಗು ಒಂದ್ ಮಾತಾಡುವಾಗ ಕೆಟ್ಟ ಮಾತಾಡಿದ್ರೆ ಬಾಯಿ ಮೇಲೆ ಹೊಡಿತೀವಿ ನಾವು ಅಲ್ವಾ? ಯಾಕೆ ಬಾಯಿ ಮೇಲೆ ಹೊಡಿತೀವಿ? ಆ ಕೆಟ್ಟ ಮಾತಾಡ್ಬೇಡ ನೀನು ಅಂತ ಯಾಕೆ ಹೇಳ್ಕೊಡ್ತೀವಿ? ಅದಕ್ಕೆ ನೀನ್ ಕೆಟ್ಟ ಮಾತು ಕಲ್ತ್ರೆ ಮುಂದೆ ನಮಗೆ ಬೈತೀಯ ಕಣಪ್ಪ ಅಂತ. ಸೊ ಹಾಗಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಹೇಳುವಂತಹ ತಿಳುವಳಿಕೆ ಸಹ ಶಿಕ್ಷಣನೇ ಆಗಿರುತ್ತೆ. ಹಂಚು ತಿನ್ನಿ ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಹಂಚು ತಿನ್ರಿ, ಕೊಡ್ರಿ, ಅವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ ಅಂತ. ಎಷ್ಟೋ ಮನೆಗಳನ್ನ ನಾನು ನೋಡಿದೀನಿ. ಎಷ್ಟೋ ಜನ ಅತ್ತೆಂದಿರದೊಂದು ಕಂಪ್ಲೇಂಟ್ ಇದೆ. ಏನ್ ಗೊತ್ತಾ ಅದು? ಅಪ್ಪ, ನನ್ನ ಮಗ ನನ್ಗೆ ಗೊತ್ತಿರಲ್ಲ ಕಣಪ್ಪ, ಹೆಂಡತಿ ಮಕ್ಕಳನ್ನ ರೂಮಿಗೆ ಕರ್ಕೊಂಡೋಗಿ ಹೋಟ್ಲಿಂದ ತಂದು ತಿನ್ನಿಸ್ತಾನೆ. ನೋಡಿ, ಹೆಂಡತಿ ಮಕ್ಕಳನ್ನ ರೂಮಿಗೆ ಕರ್ಕೊಂಡೋಗಿ ತಂದೆ ತಾಯಿಗೆ ಗೊತ್ತಿಲ್ದಂಗೆ ಹೋಟ್ಲಿಂದ ತಂದು ತಿನ್ಸೋದು. ಹೋಟ್ಲಿಂದ ತಂದು ತಿನ್ಸ್ಬಿಟ್ಟು ಹೊರಗಡೆ ಬಿಸಾಕಲ್ಲ. ಎಲ್ಲ ಹಾಕಿರ್ತಾರೆ? ನೀರೊಲೆಗೆ ಹಾಕಿರ್ತಾರೆ. ಯಾವಾಗ ಗೊತ್ತಾಯ್ತದದು? ಬೆಂಕಿ ಎಸಕ್ ಹೋದಾಗ ಗೊತ್ತಾಯ್ತದೆ. ಅತ್ತೆ, ಏನಿದು ಕವರ್ ವಾಸನೆ ಹೊಡಿತಾ ಇರೋದು, ಮಸಾಲೆ ದೋಸೆ ವಾಸನೆ ಅಂತ ತೆಗೆದು ನೋಡಿದ್ರೆ ಅರ್ಧಂಬರ್ಧ ಉಳಿದಿರೋ ಚಟ್ನಿ ಇರುತ್ತೆ ಅದ್ರಲ್ಲಿ. ಆಗ ಗೊತ್ತಾಗುತ್ತೆ, ಓ ದೋಸೆ ತಂದು ತಿನ್ಸವನೇ ನನ್ ಮಗ. ಯಾಕೆ ಇದನ್ನ ಮಾಡ್ದ ಅಂದ್ರೆ ಪ್ರಾರಂಭದಲ್ಲಿ ನೀವು ಮಕ್ಕಳಿಗೆ ಪ್ರಬಲವಾಗಿ ಹೇಳ್ಬೇಕು. ನೀನ್ ತಿನ್ನುವಾಗ ಎಷ್ಟೇ ಆಗ್ಲಿ ಕಣಪ್ಪ, ಒಬ್ರಿಗೊಂದು ಚೂರು ಕೊಡು, ಪಕ್ಕದಾಗ ಅವ್ರಿಗೆ ಕೊಡು, ಇವ್ರಿಗೆ ಕೊಡು. ಒಂದ್ ನಾಯಿ ಬಂದ್ರೆ ನಾಯಿಗೆ ಹಾಕು, ಬೆಕ್ ಬಂದ್ರೆ ಬೆಕ್ಗೆ ಹಾಕು. ಸ್ವಾರ್ಥ ಬುದ್ಧಿ ಕಲಿಬಾರ್ದು ಅಂತ ನಾವ್ ಯಾವಾಗ ಮಕ್ಳಿಗೆ ಪ್ರಬಲವಾಗಿ ಹೇಳ್ತಾ ಹೋಗ್ತೀವಿ, ಆಗ ಮಕ್ಕಳು ನಮ್ಮವ್ವನ್ ಬಿಟ್ಬಿಟ್ಟು ನಾನು ತಿನ್ನಲ್ಲ, ನಮ್ಮವ್ವಿಲ್ಲ ನಾನು ಹೆಂಗ್ ತಿನ್ಲಿ? ಹೆಂಡ್ತಿ ಹೇಳ್ತಾಳೆ, ರೀ ತಗೊಬರ್ರಿ ಗೊತ್ತಿಲ್ದಂಗೆ ರೂಮ್ಗೆ ಅಂತ. ಅವನ ಗದರ್ಸನ, ನಮ್ಮವ್ವನ್ ಬಿಟ್ಬಿಟ್ಟು ಯಾವತ್ತೂ ತಿಂದಿಲ್ಲ ನಾನು, ನಮ್ಮವ್ವನು ನನ್ನನ್ನು ಬಿಟ್ಬಿಟ್ಟು ತಿಂದಿಲ್ಲ ಅಂತ ಅವನು. ನಿಮ್ ಮಗ ಏನಂತಾನೆ, ನಮ್ಮವ್ವ ಯಾವತ್ತೂ ನನ್ನನ್ನು ಬಿಟ್ಬಿಟ್ಟು ತಿಂದಿಲ್ಲಪ್ಪ. ಸೊ ನಾನು ನಮ್ಮ ಅವ್ವನ್ ಬಿಟ್ಬಿಟ್ಟು ತಿನ್ನಲ್ಲ, ನಮ್ಮ ಅವ್ವನ್ ಕರ್ಕೊಂಡು, ನಮ್ಮ ಅಪ್ಪನ್ ಕರ್ಕೊಂಡು ಜೊತೆಲಿ ಎಲ್ಲ ತಿನ್ನನ್ ಬಾಯಲ್ಲಿ ಅಂತ ಜೊತೆಲಿ ಕೂರಿಸ್ಕೊಂಡು ಸುತ್ತ ತಿನ್ನಿಸ್ತಾನೆ. ಯಾರು ಕಲ್ಸಿದಿ ಇದನ್ನ? ಈ ಸ್ವಭಾವನ ಕಲಿಸ್ಬೇಕು. ಯಾಕೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಇದೇ ಕಾರಣ. ಯಾವಾಗ ಅತ್ತೆಗೆ ಗೊತ್ತಿಲ್ದಂಗೆ ಇವಳು ಕರ್ಕೊಂಡು ಹೋಗ್ಬಿಟ್ಟು ಸೊಸೆ ಆಗಿರೋರು ಅಲ್ಲಿ ಅತ್ತೆನು ಮಾವನು ಹೋದೆ ಅಂತ ಅಂದ್ಬಿಟ್ಟು ಮಗನಿಗೆ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಳಗಡೆ ಹೋಗಿ ತಿನ್ಸ್ತೀರಾ, ಮಗ ಅದನ್ನೇ ಕಲ್ತ್ಕೊಂಡ ನಿಮಗ್ ಗೊತ್ತಿಲ್ದಂಗೆ ಹೆಂಡತಿ ಕರ್ಕೊಂಡು ಹೋಗಿ ತಿನ್ಸ್ತಾವನೆ. ಏನದು? ಯಾರು ಹೇಳ್ಕೊಟ್ರು ಈ ಸ್ವಭಾವನ? ಇದನ್ನೆಲ್ಲ ಯಾರು ಹೇಳ್ಕೊಡ್ಬೇಕು? ಇಲ್ಲಿ ನಾವುಗಳು ಯಾರಿದೀವಿ, ನಾವುಗಳೇ ಹೇಳ್ಕೊಡ್ಬೇಕು ಈ ಸ್ವಭಾವನ. ಆಮೇಲೆ ಯಾರಾದ್ರೂ ಬಂದ್ರೆ, ಅಪ್ಪ, ಕೆಲವು ಹಳ್ಳಿಗಳಲ್ಲಿ ನಾನು ನೋಡಿದೀನಿ, ಈಗಲೂ ಸಹ ತುಂಬಾ ಕೆಲವರು ಮನೆಗಳಿಗೆ ಹೋದ್ರೆ ಮೊದಲು ನೀರು ಕೊಟ್ಟು ಅಪ್ಪ ಊಟ ಮಾಡಿ ಅಥವಾ ಏನಾದ್ರು ಹಣ್ಣು ಹಂಪ್ಲು ಇದ್ರು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ಮಕ್ಕಳುಗಳ ಕೈ ಕೊಡಿಸ್ತಾರೆ. ಅವ್ರು ಕೊಡೋದು ಅಷ್ಟೇ ಅಲ್ಲ, ಮಕ್ಕಳುಗಳ ಕೈಲಿ ಬಿಸ್ಕೆಟ್ನೋ ಬಾಳೆಹಣ್ಣೋ ಕೊಟ್ಟು ಕಳಿಸ್ತಾರೆ, ತಗೊಂಡೋಗಿ ಅವ್ರಿಗೆ ಕೊಡು ಅಂತ. ಮಾಮನ್ ಕೊಡಪ್ಪ, ಹೋಗು ಮಾಮನ್ ಮಾತಾಡ್ಸು ಅಂತ. ಇದು ನಿಮ್ಮ ಮಾಮ ಕಣಪ್ಪ, ಇದು ನಿಮ್ ದೊಡ್ಡಪ್ಪ ಕಣಪ್ಪ, ಇದು ನಿಮ್ ದೊಡ್ಡಮ್ಮ ಕಣಮ್ಮ. ಯಾವಾಗ ಇದನ್ನ ಹೇಳ್ಕೊಡ್ತಾ ಹೋಗ್ತಾರೆ, ಅಕ್ಕಪಕ್ಕದವ್ರನ್ನು ಸಹ ಅವರು ಗೌರವಯುತವಾಗಿ ಕಾಣ್ತಾರೆ. ಈಗ ನಾನು ಸುಮ್ಮನೆ ನಿಮ್ಗೊಂದು ಕ್ವಶನ್ ಕೇಳೋದು, ನಿಮ್ಮ ಮಗನ್ನ ಅಥವಾ ನಿಮ್ಮ ಮಗಳನ್ನ ಬಾಬುರಾಯನ ಕೊಪ್ಪಲಲ್ಲಿ ಎಂತ ಒಳ್ಳೆ ಮನುಷ್ಯ ಅಪ್ಪ, ದೊಡ್ಡ ಮನುಷ್ಯ ಇವನು, ತುಂಬಾ ಒಳ್ಳೆ ಬುದ್ಧಿ ಕಲ್ತವನೆ ಅಂತ ಇದೇ ರಾಮಂದಿರದ ಹತ್ರ ಕೂರಿಸಿ ಅವನಿಗೊಂದು ಹಾರ ಹಾಕಿದ್ರೆ ನಿಮಗೆ ಖುಷಿ ಆಗಲ್ಲ? ಆಗುತ್ತಾ ಇಲ್ವಮ್ಮ? ಇಂಥ ಮಗ ಇನ್ನೊಬ್ಬ ಇಲ್ಲ.
ಗ್ರೇಟ್ ಮನುಷ್ಯ ಇವ್ರ ಮಗ ಅಂತ ಹೇಳ್ಬಿಟ್ಟು ಒಂದು ಹಾರ ಹಾಕಿ ಅವ್ನಿಗೊಂದು ಹೂ ಕೊಟ್ಟು ನಿಮ್ಮ ತಂದೆ ತಾಯಿ ಹೆಸರನ್ನು ಹೇಳ್ಬಿಟ್ಟು ಇಂಥವ್ರ ಮಗ ಬಹಳ ಸಾಧನೆ ಮಾಡಿದಾನೆ ಈಗ ಅಂತ ಕೂರಿಸ್ಬಿಟ್ಟು ಹೇಳಿದ್ರೆ ನಿಮ್ಗೆ ಅದಕ್ಕಿಂತ ಸಂಪತ್ ಬೇಕಾ? ಖುಷಿ ಆಗುತ್ತಲ್ವಾ? ಸೊ ಹಂಗೆ ನಿಮ್ಮ ಮಕ್ಕಳನ್ನ ಬೆಳೆಸಿ. ನಿಮ್ಮೂರಿಗೆ ನಿಮ್ಮ ಮಗ ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋ ಮನಸ್ಥಿತಿಲಿ ನೀವು ಯಾವಾಗ ಬೆಳೆಸ್ತೀರಿ, ನಿಮ್ಮ ಮಗ ದೊಡ್ಡ ಮನುಷ್ಯನೇ ಆಗ್ತಾನೆ. ಸೊ ದೊಡ್ಡ ದೊಡ್ಡ ಮನಸ್ಸುಗಳನ್ನ ನೀವು ಸೃಷ್ಟಿ ಮಾಡೋರು ಯಾರು? ತಂದೆ ತಾಯಿಗಳೇ ಸೃಷ್ಟಿ ಮಾಡ್ಬೇಕದ್ನ. ಸರಿನಾ? ಸೊ ತುಂಬಾ ಖುಷಿ ಆಯ್ತು. ನಿಮ್ಗೂ ನೀರು ಬಂದಿದೆ, ಸಮಯ ಆಗ್ತಾ ಇದೆ. ಒಂದು ಕ್ಲಾಪ್ ಮಾಡ್ಬಿಟ್ಟು ಹೋಗಿ, ಓಕೆನಾ? ಈಗ ಒಂದು ಕ್ಲಾಪ್ ಮಾಡಿ ನೋಡೋಣ, ಹೆಂಗ್ ಮಾಡ್ತೀರಾ? 1 2 3 ಹೊಡಿರಿ. Ready, 1 2 3 start. ಈಗ ಅಕ್ಕ ಅವ್ರು ಹೇಳಿದ್ರಲ್ಲ ಸ್ಟಾರ್ಟ್ ಹೇಳಿ ಅಂತ, ನನ್ ಮಗ ಊಟ ಮಾಡು ಅಂದ್ರೆ ಪಪ್ಪ ಸ್ಟಾರ್ಟ್ ಹೇಳು. ನಾನು ಕೊನೆಗೆ ಪಪ್ಪ ಇಷ್ಟಕ್ಕೆ ಹೋಗ್ಬೇಕು ಅಂದ, ಹೋಗು ಅಂದ್ರೆ ಸ್ಟಾರ್ಟ್ ಹೇಳು. ನೋಡಿ ಈಗ ನೀವು